ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೀವಿಸುವ ದೇವರ ನಾಮದಲ್ಲಿ, ಒಬ್ಬನೇ ಸತ್ಯ ದೇವರ ನಾಮದಲ್ಲಿ, ಪರಿಶುದ್ಧನಾದ ಸರ್ವಶಕ್ತನಾದ ದೇವರ ನಾಮದಲ್ಲಿ ನಾನು ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೋಸ್ಕರ ನಿಮ್ಮ ಸಮಯವನ್ನು ಪ್ರತ್ಯೇಕಪಡಿಸಿಕೊಂಡದಕ್ಕಾಗಿ, ನಿಮ್ಮ ಟಿವಿಯನ್ನು ಟ್ಯೂನ್ ಮಾಡಿಕೊಂಡದಕ್ಕಾಗಿ ನಾನು ನಿಮ್ಮನ್ನು ವಂದಿಸ್ತೇನೆ. ಇನ್ನೊಂದು ವಿಷಯ, ಬಿಗ್ ಜೆಯಲ್ಲಿ ಮಾತ್ರವಲ್ಲ, ನಮ್ಮ ಕಾರ್ಯಕ್ರಮ ಏಷ್ಯಾ ನೆಟ್ನಲ್ಲಿ ಕೂಡ, ಚಾನಲ್ನಲ್ಲಿ ಕೂಡ, ಅಂದರೆ ಏಷ್ಯಾ ನೆಟ್ಟಿನ ಆ ಒಂದು ಕೇಬಲ್ ನೆಟ್ವರ್ಕ್ನಲ್ಲಿ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಈ ಕಾರ್ಯಕ್ರಮದ ಆಶೀರ್ವಾದಕ್ಕೋಸ್ಕರವಾಗಿ ಸತತವಾಗಿ ಪ್ರಾರ್ಥನೆ ಮಾಡಿರಿ. ಮರೆಯದೆ ಸ್ಕ್ರೀನ್ನಲ್ಲಿ ತೋರಿ ಬರುವಂಥ ನಂಬರಿಗೆ ದಯವಿಟ್ಟು ನನಗೆ ಫೋನ್ ಮಾಡಿರಿ. ಮತ್ತು ಸಾಧ್ಯವಾದರೆ ನೀವು ಇಮೇಲ್ ಕೂಡ ಮಾಡಬಹುದು. ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಖಂಡಿತ ನನ್ನೊಟ್ಟಿಗೆ ನೀವು ಹಂಚಿಕೊಳ್ಳ್ರಿ. ನಿಮಗೆ ಏನಾದರೂ ಪ್ರಾರ್ಥನಾ ವಿಷಯ ಇದ್ದರೆ ದಯವಿಟ್ಟು ನೀವು ತಿಳಿಸಿರಿ. ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಉದ್ಯೋಗವನ್ನು, ನಿಮ್ಮ ಮಕ್ಕಳನ್ನು, ಅವರ ವಿದ್ಯಾಭ್ಯಾಸವನ್ನು, ಅವರ ಭವಿಷ್ಯವನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಿ. ದೇವರು ನಿಮಗೆ ದೀರ್ಘಾಯುಸ್ಸನ್ನು ಅನುಗ್ರಹಿಸಲಿ. ನಿಮಗೆ ಒಳ್ಳೆಯ ಆರೋಗ್ಯವನ್ನು ದೇವರು ಕೊಡಲಿ. ಇದು ನನ್ನ ಪ್ರಾರ್ಥನೆಯಾಗಿದೆ. ಖಂಡಿತವಾಗಿ ದೇವರು ನಿಮಗೆ ಹಾಗೇ ಮಾಡುವೆನೆಂಬುದಾಗಿ ನಾನು ನಂಬುತ್ತೇನೆ. ಓಕೆ, ದೇವರು ಕ್ಷಮಿಸುವವನಾಗಿದ್ದಾನೆ ಎಂಬುದಾಗಿ ನಾನು ಹೇಳಿದೆ. ದೇವರು ಕ್ಷಮಿಸುವನಾಗಿದ್ದಾನೆ. ಕ್ಷಮಿಸುವ ಗುಣವು ಪ್ರೀತಿಯ ಇನ್ನೊಂದು ಮುಖವಾಗಿದೆ. ಯಾಕಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆದರೆ ಲೋಕದಲ್ಲಿ ಎಷ್ಟೋ ಮಿಲಿಯಾಂತ ಜನರು ಈ ಪ್ರೀತಿಯನ್ನು ಅನುಭವಿಸ್ತಾ ಇಲ್ಲ, ಈ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿಲ್ಲ. ಇದು ಅರ್ಥ ಮಾಡಿಕೊಂಡು ಇದು ಅನುಭವಿಸಬೇಕಾದರೆ ಇದನ್ನು ಮೊದಲು ಅಂಗೀಕರಿಸಬೇಕು. Many people in the world do not understand and experience the true forgiveness of God because they have not received this forgiveness from this loving God. Unless you receive by faith, you cannot experience the forgiveness of the loving God. So, it is very, very important when somebody gives you forgiveness, you must receive it willfully. ಒಬ್ಬ ವ್ಯಕ್ತಿ ನಾನು ನಿಮ್ಮನ್ನು ಕ್ಷಮಿಸ್ತೇನೆ ಎಂದು ಹೇಳುವಾಗ ಅವರು ನಿಮಗೆ ಕೊಡುವಂಥ ಆ ಕ್ಷಮಾಪಣೆಯನ್ನು ಸ್ವೀಕಾರ ಮಾಡಿಕೊಂಡರೆ ಮಾತ್ರ ಅದು ನಿಮಗೆ ಅನುಭವಿಸಿಕೊಳ್ಳುವುದಕ್ಕೆ ಸಾಧ್ಯ. ಈಗ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ದೇವರು ಕ್ಷಮಿಸುವನಾಗಿದ್ದಾನೆ. ಆದರೆ ಆತನ ಕ್ಷಮಾಪಣೆ, ಆತನ ಪ್ರೀತಿಯು ನಿಮಗೆ ಅನುಭವ ಆಗಬೇಕಾದರೆ ಆ ಪ್ರೀತಿ, ಆ ಕ್ಷಮಾಪಣೆ ನೀವು ಅಂಗೀಕಾರ ಮಾಡಿಕೊಳ್ಳಬೇಕು. ನಂಬಿಕೆಯಿಂದ ನಿಮ್ಮ ಆತ್ಮದೊಳಗೆ, ನಿಮ್ಮ ಮನಸ್ಸಿನೊಳಗೆ. ಆಗ ಮಾತ್ರ ನೀವು ದೇವರು ಕೊಡುವಂಥ ಆ ಕ್ಷಮಾಪಣೆಯನ್ನು, ಆ ಪ್ರೀತಿಯನ್ನು ಸವಿಯುವುದಕ್ಕೆ ಸಾಧ್ಯ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಹಳ ಮುಖ್ಯವಾದ ಒಂದು ವಿಷಯ. ಜಸ್ಟ್ ಒಂದು ಉದಾಹರಣೆ ನಾನು ಹೇಳ್ತೇನೆ ನೋಡ್ರಿ. ನಾನು ಈಗ ನನ್ನ ಕೈಯಲ್ಲಿ ಒಂದು ಲಡ್ಡು ಇಟ್ಕೊಂಡು, ಅಥವಾ ಒಂದು ಜಿಲೇಬಿ ಇಟ್ಕೊಂಡು, ಜಿಲೇಬಿ ತುಂಬ ಸಿಹಿಯಾಗಿದೆ, ಲಡ್ಡು ತುಂಬ ಸಿಹಿಯಾಗಿದೆ, ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಿದರೆ ನಿಮ್ಮ ನಾಲಿಗೆಗೆ ಸಿಹಿ ಆಗ್ತದ್ರಿ? ನೀವು ಉತ್ತರ ಹೇಳಿದಿರಿ ಇಲ್ಲ. ಅಥವಾ ಇನ್ನೇನಾದೊಂದು ಸಿಹಿ ಪದಾರ್ಥವನ್ನು ನಾನು ಕೈಯಲ್ಲಿ ಇಟ್ಟುಕೊಂಡು ಇದು ಸಿಹಿಯಾಗಿದೆ, ಸಿಹಿಯಾಗಿದೆ, ಸಿಹಿಯಾಗಿದೆ ಅಂತ ಹೇಳಿದರೆ ಅದು ನಿಮ್ಮ ನಾಲಿಗೆಗೆ ಸಿಹಿ ಆಗಲ್ಲ. ಸಿಹಿ ಏನೆಂಬುದಾಗಿ ನಿಮಗೆ ಅರ್ಥನೂ ಆಗಲ್ಲ. ಬಹುಶಃ ಅದು ಜೀವನದಲ್ಲಿ ಯಾವತ್ತೂ ನೀವು ತಿನ್ನದಿದ್ದರೆ ಅಥವಾ ತಿನ್ನದ ವ್ಯಕ್ತಿಯಾಗಿದ್ದರೆ, ಈ ಒಂದು ವಸ್ತು ನಾನು ಕೈಯಲ್ಲಿ ಇಟ್ಟುಕೊಂಡು ಇದು ಸಿಹಿ, ಇದು ಸಿಹಿ, ಇದು ಸಿಹಿ ಅಂತ 1000 ಸಲ ಹೇಳಿದರು ಇದರ ರುಚಿ ನಿಮಗೆ ಅರ್ಥ ಆಗಲ್ಲ. ಯಾಕೆ? ನೀವು ಇದರ ರುಚಿ ನೀವು ಜೀವನದಲ್ಲಿ ಎಂದೂ ಅನುಭವಿಸಲಿಲ್ಲ. ಆದರೆ ಹೌದು 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 ಸಿಹಿಯಾಗಿದೆ, ಸಿಹಿಯಾಗಿದೆ, ಸಿಹಿಯಾಗಿದೆ ಅಂತ ಹೇಳಿಕೊಂಡು ನೀವು ನಾನು ಹೇಳೋದು ಒಪ್ತಾ ಇದ್ದೀರಾ. ಆದರೆ ನೀವು ಅದು ನಾಲಿಗೆಗೆ ತಾಗಿಸ್ಕೊಳ್ಳಿಲ್ಲ, ನಿಮ್ಮ ಬಾಯಿಗೆ ಹಾಕ್ಕೊಂಡಿಲ್ಲ. ಆದರೆ ನಾನು ಹೇಳ್ತಾ ಇದ್ದೆ, ತಗೊಳ್ರಿ, ಇದು ಸಿಹಿ, ಇದು ಸಿಹಿಯಾಗಿದೆ, ತುಂಬ ರುಚಿಯಾಗಿದೆ, ಇದರ ರುಚಿ ಸಿಹಿ,
ಅಂದು ನಾನು ಹೇಳುವಾಗ ಅದನ್ನು ನೀವು ನಂಬಿಕೆಯಿಂದ ನನ್ನ ಕೈಯಿಂದ ಪಡೆದುಕೊಂಡು ನೀವು ಬಾಯಿಗೆ ಹಾಕ್ಕೊಂಡರೆ ಆವಾಗ ನಿಮಗೆ ಗೊತ್ತಾಗುತ್ತೆ, ಓ ಇವರು ಹೇಳಿದ್ದು ಕರೆಕ್ಟ್, ಇವರು ಹೇಳಿದ್ದು 100% ಸರಿ. ಅದು ಸಿಹಿಯಾಗಿದೆ, ಇದು ಸಿಹಿಯಾಗಿದೆ, ಜಿಲೇಬಿ ಸಿಹಿಯಾಗಿದೆ, ಲಡ್ಡು ಸಿಹಿಯಾಗಿದೆ. ಹೌದು, ದೇವರ ವಿಷಯದಲ್ಲಿ ಕೂಡ ಹಾಗೆಯೇ. ದೇವರು ಹೇಳುತ್ತಾನೆ ಒಂದು ಕಡೆಯಲ್ಲಿ, ಯೆಹೋವನು ಸೃಷ್ಟಿಕರ್ತನು, ಇರುವಾತನಾದ ದೇವರು ಸರ್ವೋತ್ತಮನು, ಆತನು ಸರ್ವೋತ್ತಮನು, ಆತನು ಎಲ್ಲ ಕಾರ್ಯಗಳಲ್ಲಿಯೂ ಉತ್ತಮನು. ಯಾವ ವಿಷಯವಾದರೂ ಸರಿಯೇ, ಎಲ್ಲದರಲ್ಲಿಯೂ ಆತನು ಉತ್ತಮನು, ಸರ್ವೋತ್ತಮನು. ಯಾರು? ಸೃಷ್ಟಿಕರ್ತನು. ಸೃಷ್ಟಿಕರ್ತನ ಒಬ್ಬನೇ ಸರ್ವೋತ್ತಮನು. ಆ ಸರ್ವೋತ್ತಮನನ್ನು ಅನುಭವ ಸವಿರಿ ಎಂಬುದಾಗಿ ಹೇಳ್ತಾನೆ. ದೇವರು ಹೇಳ್ತಾನೆ, ಅನುಭವದಿಂದ ನೀವು ಅದನ್ನು, ಅಥವಾ ಅನುಭವಿಸಿ, ಅನುಭವದಿಂದ ನೀವು ದೇವರನ್ನು ಸವಿಯಬಹುದು. ದಟ್ಸ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಓ ಟೇಸ್ಟ್ ಆ್ಯಂಡ್ ಸಿ ದಟ್ ಗಾಡ್ ಈಸ್ ಗುಡ್. God is good. God is good. If I say like that, 1000 sala, if I say 1000 times God is good, it will not taste good for you. You will never know it unless you experience it for yourself in person. ವ್ಯಕ್ತಿಗತವಾಗಿ ನೀವು ನಿಮ್ಮ ಅಂತರಾಳದಲ್ಲಿ, ಹೃದಯಾಳದಲ್ಲಿ ಅನುಭವಿಸಿಕೊಂಡಾಗ ಮಾತ್ರ, ಅಂಗೀಕರಿಸಿಕೊಂಡಾಗ ಮಾತ್ರ, ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಂಡಾಗ ಮಾತ್ರ ದೇವರು ಪ್ರೀತಿ ಸ್ವರೂಪನು, ಸರ್ವೋತ್ತಮನು, ದೇವರು ಬಹಳ ಸಿಹಿಯಾದವನು, ದೇವರು ಬಹಳ ಅದ್ಭುತನು ಎಂಬುದನ್ನು ನೀವು ಅನುಭವಿಸಿಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಭಕ್ತನು ಹೇಳುತ್ತಾನೆ ಕೀರ್ತನೆಯಲ್ಲಿ, ಓ taste and see how God is good. You know, faith is the 6th sense of your spirit. ನಿಮ್ಮ ಆತ್ಮದ 6ನೆಯ ಆ ಒಂದು ಉದ್ವೇಗವಾಗಿದೆ ಈ ನಂಬಿಕೆ ಎಂಬುವಂಥದ್ದು. ಆ ನಂಬಿಕೆಯಿಂದ ನಾವು ಆತನ್ನು ಸವಿಸಿಕೊಳ್ಳೋದಕ್ಕೆ ಸಾಧ್ಯ. ಓಕೆ, ಈಗ ಅದನ್ನು ವಿಶೇಷವಾಗಿ ನನಗೀಗ ವಿವರಿಸಿ ಹೇಳೋಕ್ಕೆ ಸಮಯವಿಲ್ಲ. ಈಗ ದೇವರು ಕ್ಷಮಿಸ್ತಾನೆ ಎಂಬುದರ ಕುರಿತು ನಾನು ಹೇಳ್ತಾ ಇದ್ದೀನಿ. ನೋಡ್ರಿ, ಅನೇಕರ ತಪ್ಪಾದ ಒಂದು ಭಾವನೆಯಾಗಿ, ಕಲ್ಪನೆಯಾಗಿದೆ, ಓ ನಾನು ಎಂಥ ದೊಡ್ಡ ಪಾಪ ಮಾಡಿದ್ದೇನೆ, ದೇವರು ಖಂಡಿತ ನನ್ನನ್ನು ಎಂದಿಗೂ ಕ್ಷಮಿಸಿಲ್ಲ, ಎಂದಿಗೂ ಕ್ಷಮಿಸಲ್ಲ. ಇನ್ನೊಬ್ಬರು ಹೇಳ್ತಾನೆ, ನನಗಾದರೋ ನನ್ನನ್ನು ಕ್ಷಮಿಸಲಿಕ್ಕಾಗಲ್ಲ, ನಾನು ನನ್ನನ್ನೇ ಕ್ಷಮಿಸೋಕ್ಕಾಗಲ್ಲ. ಇದು ಇನ್ನೊಬ್ಬರ ವಾದ. ಯಾಕಂದರೆ ಅವರು ಮಾಡಿದಂಥ ತಪ್ಪನ್ನು ಅವರನ್ನು ಯಾವಾಗಲೂ ಕಾಡಿಸ್ತಾ ಇರುತ್ತದೆ. ಆದ ಕಾರಣ ಅವರನ್ನೇ ಕ್ಷಮಿಸೋಕ್ಕಾಗ್ತಾ ಇಲ್ಲ. ಕೆಲವರು ದೇವರ ಕ್ಷಮಿಸುವುದಕ್ಕೆ ಅಥವಾ ದೇವರ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವರು ತಮ್ಮ ತಪ್ಪುಗಳನ್ನು ಅವರೇ ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನಾನು ಇಂಥ ತಪ್ಪು ಮಾಡಿ, ಕೆಲವರು ಹೇಳ್ತಾರಲ್ಲ, ಅಯ್ಯಯ್ಯೋ ನಾನು ಎಂಥ ತಪ್ಪು ಮಾಡಿದೆ, ಅಯ್ಯಯ್ಯೋ ನಾನು ಎಂಥ ತಪ್ಪು ಮಾಡಿದ್ದೀನಿ. ಕೆಲವರು ಎದೆ ಬಡ್ಕೊಳ್ತಾರೆ, ಕೆಲವರು ಹೊಟ್ಟೆಗೆ ಬಡ್ಕೊಳ್ತಾರೆ, ಕೆಲವರು ತಲೆಗೆ ಬಡ್ಕೊಳ್ತಾರೆ. ತಾವು ಮಾಡಿದ ತಪ್ಪಿಗೆ ಅಲ್ವಾ, ಬೇರೆಯವರು ಮಾಡಿದ ತಪ್ಪಿಗೆ ಅಲ್ಲ, ತಾವೇ ಮಾಡಿದ ತಪ್ಪಿಗೆ ಎಷ್ಟೋ ಸಾರಿ ನೀವು ಮಾಡಿಕೊಂಡಿದ್ದೀರಿ. ನಾನು ನೋಡಿದ್ದೇನೆ ಭಾಳ ಜನರು, ಕೆಲವರು ಕಾಲಲ್ಲಿರುವ ಮೆಟ್ಟು ತೆಗೆದುಕೊಂಡು ತಲೆಗೆ ಬಡಿತಾರೆ. ಅಯ್ಯೋಯ್ಯೋ ನಾನು ಎಂಥ ತಪ್ಪು ಮಾಡಿದ್ದೀನಿ, ನನಗೇ ಹೊಡಿಸ್ಕೋಬೇಕು ಎಂಬುದಾಗಿ ಹೇಳ್ಕೊಂಡು ಹೊಡೆಯೋರಿದ್ದಾರೆ. ಕೆಲವರು ಇದೇ ರೀತಿಯಾಗಿ ತಾವು ಮಾಡಿದ ತಪ್ಪನ್ನು ತಮಗೆ ಕ್ಷಮಿಸಕ್ಕಾಗಲ್ಲ. ಇದು 2ನೇ ಗುಂಪಿನವರು. ಇನ್ನು 3ನೇ ಗುಂಪಿನವರು ಯಾರಂದರೆ, ಅವರು ಬೇರೆಯವರನ್ನು ಕ್ಷಮಿಸಕ್ಕಾಗಲ್ಲ. ಬೇರೆಯವರು ಮಾಡಿದ ತಪ್ಪಿಗೆ ಅವರನ್ನು ಕ್ಷಮಿಸಕ್ಕೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ, ನಾನಂದು ಸತ್ತರೂ ಇವನನ್ನು ಕ್ಷಮಿಸಲ್ಲ. ನೀವು ಹೇಳಿದ್ದೀರ ಆ ಥರ? ಕೆಲವೊಮ್ಮೆ ಒಡೆ ಹುಟ್ಟಿದವರೇ, ಕೆಲವೊಮ್ಮೆ ಸ್ವಂತ ತಂದೆಯೇ ಅಥವಾ ತಾಯಿಯೇ, ಹೆಂಡತಿ ಇರ್ಬೋದು, ಕೆಲವೊಮ್ಮೆ ಸ್ವಂತ ಗಂಡನೇ ಇರ್ಬೋದು, ಅವರು ಆಡಿದ ಒಂದು ಮಾತು ನಿಮಗೆ ಇಡಿಸಲಿಲ್ಲ, ಅಥವಾ ಅದರಿಂದ ಭಯಂಕರ ನೋವಾಯಿತು ನಿಮಗೆ, ಅಥವಾ ನಿಮ್ಮ ಅತ್ತೆ ಹೇಳಿದ ಒಂದು ಮಾತು, ಅಥವಾ ನಿಮ್ಮ ಮಾವ ಹೇಳಿದ ಒಂದು ಮಾತು, ಯಾರಾದರೂ ಹೇಳಿದ ಮಾತು, ಆ ಮಾತು ನಿಮಗೆ ನಿಮ್ಮ ತಲೆಯೊಳಗೆ ಈಗಲೂ ಅದು ದೊಡ್ಡ ಸೈರನ್ ಥರ ಮೊಳಗುತ್ತಾ ಇದೆ.
ಅವರ ನೆನಪು ಬಂದ ಕೂಡಲೇ, ಈಗ ನಾನು ಹೇಳುತ್ತಿರುವಾಗಲೇ ಕೆಲವು ಅವರ ನೆನಪು ನಿಮಗೆ ಬರ್ತಾ ಇರ್ಬೋದು. ಅಯ್ಯೋ ಅಯ್ಯೋ ಅಂತ ನೀವು ಮಾಡ್ತೀರಾ. ಕ್ಷಮಿಸಕ್ಕಾಗಲ್ಲ. ಬೇರೆಯವರ ತಪ್ಪು ಕ್ಷಮಿಸಕ್ಕೆ ಆಗದವರು. ಅವರು ಹೇಳ್ತಾರೆ, ಅವರು ತಮ್ಮ ಮನಸ್ಸಿಗೆ ಹೇಳ್ತಾ ಇರ್ತಾರೆ. ಬೇರೆಯವರಿಗೆ ಹೇಳೋದು ಮಾತ್ರವಲ್ಲ, ತಮ್ಮೊಳಗೆ ಅವರು ಹೇಳ್ತಾ ಇರ್ತಾರೆ, ನಾನು ಸತ್ತರೂ, ನಾನು ಸಮಾಧಿ ಹೋದರೂ, ಮಣ್ಣು ಸೇರಿದರೂ ಸರಿ, ನಾನಂತೂ ಅವನನ್ನು ಕ್ಷಮಿಸೋದೇ ಇಲ್ಲ, ನಾನು ಅವಳನ್ನು ಕ್ಷಮಿಸೋದಿಲ್ಲ. ದೇವರು ಕ್ಷಮಿಸಿದರೂ ನಾನು ಅವನನ್ನು ಕ್ಷಮಿಸಲ್ಲ, ಹೀಗೆ ಹೇಳೋರು ಇದ್ದಾರೆ ಅಲ್ವಾ. ದೇವರು ಕ್ಷಮಿಸಿದರೂ ನಾನು ಕ್ಷಮಿಸಲ್ಲ ಅಂತ. ಹಾಗಾದ್ರೆ ಇವನು ದೇವರಿಗಿಂತ ದೊಡ್ಡವನು, ಇವಳು ದೇವರಿಗಿಂತ ಹೆಚ್ಚಿನವಳು. ದೇವರು ಹೇಳ್ತಾನೆ, ನಾನು ನಿನ್ನ ಸಕಲ ಪಾಪಗಳನ್ನು ಕ್ಷಮಿಸಿದ್ದೇನೆ ಯೇಸು ಕ್ರಿಸ್ತನಲ್ಲಿ. ನನ್ನ ಸ್ವಂತ ಮಗನನ್ನೇ ನಾನು ಶಿಲುಬೆಯಲ್ಲಿ ಸಾಯಿಸಿದ್ದೇನೆ. ಯೇಸು ಸ್ವಾಮಿ ಶಿಲುಬೆಯಲ್ಲೂ ಅದಕ್ಕೆ ನಮಗೋಸ್ಕರ ಬೇಡಿದ್ದು, ತಂದೆಯೇ ಇವರೆಲ್ಲರನ್ನು ಕ್ಷಮಿಸು. ಈ ಮಾನವರೆಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನು ಶಿಲುಬೆಗೆ ಹಾಕಿದ್ದಾರೆ. ಅನೇಕರಲ್ಲಿ ಅನೇಕ ತಪ್ಪಾದ ಒಂದು ಭಾವನೆ ಇದೆ, ಅಥವಾ ತಪ್ಪಾದ ತಿಳುವಳಿಕೆ ಎಂದು ಹೇಳೋಣ. ಲೋಕಾದ್ಯಂತ ಫ್ರಮ್ ಸೆಂಚುರಿ there are millions of people have this false understanding, and the devil has given this false understanding in their mind, and they have believed the lie of the devil. ಅದನ್ನು ನಾನು ಹೇಳ್ತೇನೆ. ಮಿಲಿಯಾಂತರ ವರ್ಷಗಳಿಂದ ಅಥವಾ ಸಾವಿರಾರು ವರ್ಷಗಳಿಂದ, ಅಥವಾ ಮನುಷ್ಯನ ಈ ಲೋಕದಲ್ಲಿ ಮನುಷ್ಯರು ಸುಮಾರು 2000 ವರ್ಷಗಳಿಂದಲೂ, ಹೇಳ್ತೇನೆ ನಾನು ಇನ್ನು ಸ್ಪಷ್ಟವಾಗಿ ಹೇಳೋದಾದರೆ, 2000 ವರ್ಷಗಳಿಂದಲೂ ಮನುಷ್ಯರೊಳಗೆ, ಅಂದರೆ ಎಷ್ಟೋ ಸಾವಿರಾರು ಜನರು, ಲಕ್ಷಾಂತರ ಕೋಟಿಗಳ ಜನ ಈಗಾಗಲೇ ಮಣ್ಣಿಗೆ ಸೇರಿದ್ದಾರೆ. ಈ ಒಂದು ಮೂಢನಂಬಿಕೆಯಲ್ಲಿ, ತಪ್ಪಾದ ತಿಳುವಳಿಕೆಯಲ್ಲಿ ಮಣ್ಣು ಸೇರಿದ್ದಾರೆ. ನರಕ ಪಾತ್ರ ಕೂಡ ಆಗಿದ್ದಾರೆ ಅನೇಕರು. ಇವತ್ತು ಕೂಡ ಅದೇ ಅಭಿಪ್ರಾಯವನ್ನು ಇಟ್ಟುಕೊಂಡಂಥ ಮಿಲಿಯಾಂತರ ಜನರು ಇವತ್ತು ಭೂಮಿಯ ಮೇಲಿದ್ದಾರೆ. ಅದು ಏನಪ್ಪ ಅಂತ ನಾನು ಹೇಳ್ತೇನೆ, ಗಮನಿಸಿರಿ. ಅನೇಕರು ಈ ಸುಳ್ಳನ್ನು ಮೊದಲನೇ ಶತಮಾನದಿಂದಲೂ, ಅಂದರೆ ಕ್ರಿಸ್ತ ಶಕ, ಯೇಸು ಕ್ರಿಸ್ತನ ಶಕ ಯಾವಾಗ ಆರಂಭಿಸಿದೆಯೋ ಆವಾಗಿನಿಂದ ಅನೇಕ ಜನರು ಸೈತಾನ್ನ ಈ ಸುಳ್ಳು ಬೋಧನೆಗೆ ಒಳಗಾಗಿ ಈ ಸುಳ್ಳು ಪ್ರಚಾರ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಕ್ರೈಸ್ತರು ಸೇರಿದ್ದಾರೆ, ಕ್ರೈಸ್ತ ಉಪದೇಶಕರು ಸೇರಿದ್ದಾರೆ, ಕ್ರೈಸ್ತ ಗುರುಗಳು ಸೇರಿದ್ದಾರೆ, ಇನ್ನು ಬೇರೆ ಧರ್ಮದವರು ಸೇರಿದ್ದಾರೆ. ಬೇರೆ ಧರ್ಮವು ಇದರ ಮೂಲಕವಾಗಿ ಹುಟ್ಟಿದೆ. ಇನ್ನು ಕೆಲವು ಧರ್ಮಗಳು ಮುಂದಕ್ಕೆ ಹುಟ್ಟಿದರೂ ಹುಟ್ಟಬಹುದು. ಈ ಲೋಕದಲ್ಲಿ ಅನೇಕರು ಈ ಸೈತಾನ ಸುಳ್ಳು ನಂಬಿದ್ದಾರೆ. ಏನು ಆ ಸುಳ್ಳು ಅಂತ ಹೇಳಿದರೆ, ಯೇಸುವನ್ನು ಶಿಲುಬೆಯಲ್ಲಿ ಸಾಯಿಸಿದ್ದು ಯಹೂದಿಗಳು ಅಥವಾ ಯೂದರು ಎಂಬ ಜನಾಂಗ ಯೇಸು ಕ್ರಿಸ್ತನನ್ನ ಶಿಲುಬೆಯಲ್ಲಿ ಸಾಯಿಸಿದರು. ಆದ ಕಾರಣ ಯೂದರು ಭೂಮಿಯ ಮೇಲೆ ಇರಬಾರದು. ಯೂದರು ಭೂಮಿಯಲ್ಲಿ ಒಂದು ಮನುಷ್ಯ ಕುಲವಾಗಿ, ಒಂದು ಮನುಷ್ಯ ಪಂಗಡವಾಗಿ ಅವರು ಜೀವಿಸುವುದಕ್ಕೆ ಅಯೋಗ್ಯರು ಎಂಬ ಈ ಸುಳ್ಳು ಮೊದಲನೇ ಶತಮಾನದಿಂದಲೂ ಚರ್ಚ್ಗಳಲ್ಲಿ, ಸಭೆಗಳಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ಪ್ರಚಾರ ಮಾಡಿದರು. ಆ ಪ್ರಚಾರವನ್ನು ನಂಬಿದವರಲ್ಲಿ ಒಬ್ಬನಾಗಿದ್ದ, ಎರಡನೇ ಲೋಕ ಮಹಾಯುದ್ಧಕ್ಕೆ, ಎರಡನೇ ವಿಶ್ವ ಯುದ್ಧಕ್ಕೆ ಕಾರಣನಾಗಿದ್ದಂಥ ಹಿಟ್ಲರ್. ಚರಿತ್ರೆ ಓದಿ ನೋಡಿ. ಹಿಟ್ಲರು ಯೂದಿಗಳನ್ನು ಅಥವಾ ಯಹೂದಿಗಳನ್ನು ಅಥವಾ ಯೂದ ಜನರನ್ನು ಅವನು ನಖಶಿಖಾಂತ ಹಾಗೆ ಮಾಡಿದನು. ಅವರು ಖಂಡಿತವಾಗಿ ಭೂಮಿಯ ಮೇಲೆ ಒಬ್ಬರು ಕೂಡ, ಯೂದ ಕುಲಕ್ಕೆ ಸೇರಿದ ಒಬ್ಬರು ಕೂಡ ಭೂಮಿಯ ಮೇಲೆ ಬದುಕಿರಬಾರದು ಎಂಬುದಾಗಿ ಅವನ ಕಾಲದಲ್ಲಿ ಲೋಕಕ್ಕೆಲ್ಲ ಪ್ರಚಾರ ಮಾಡಿದ. ಆದ ಕಾರಣ ಅವನು ತೀರ್ಮಾನ ಮಾಡಿದ, ಯೂದರು ಭೂಮಿಯ ಮೇಲೆ ಒಬ್ಬರೂ ಉಳಿಯಬಾರದು. ಅವರನ್ನು ಕಗ್ಗೊಲೆ ಮಾಡಿದನು. ಇತಿಹಾಸ ನಮಗೆ ಹೇಳುತ್ತದೆ. ಇವತ್ತು ಕೂಡ ಇದೇ ಸಿದ್ಧಾಂತವನ್ನು, ಇದೇ ಉಪದೇಶವನ್ನು ನಂಬುವಂಥ ಅನೇಕರಿದ್ದಾರೆ.
ಯಹೂದಿಗರು ಅಥವಾ ಯೂದದವರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದರು. ಇನ್ನು ಕೆಲವರು ನಂಬುತ್ತಾರೆ, ಇನ್ನು ಕೆಲವರು ಬೋಧನೆ ಮಾಡುತ್ತಾರೆ, ಏನು ಗೊತ್ತಾ, ರೋಮದವರು ಯೇಸುವನ್ನು ಶಿಲುಬೆಗೆ ಹಾಕಿದರು. ಟೆಕ್ನಿಕಲಿ ನೀವೊಂದು ವೇಳೆ ಹೇಳೋದಾದರೆ ಕರೆಕ್ಟ್ ಅಂತ ನೀವು ಹೇಳ್ತೀರಾ, ಟೆಕ್ನಿಕಲಿ. ಅಥವಾ ಆಗಿನ ಕಾಲದಲ್ಲಿ ಲೋಕವನ್ನು ಆಳುತ್ತಿದ್ದಂಥ ರೋಮಾ ಸಾಮ್ರಾಜ್ಯದವರೇ ಆಳಿಕೆ ಮಾಡ್ತಾ ಇದ್ದರು, ಒಪ್ಪುತ್ತೀನಿ ನಾನು. ಅವರ ಮೂಲಕವಾಗಿ ಬಹುಶಃ ಯೇಸುವನ್ನು ಶಿಲುಬೆಯಲ್ಲಿ ಅವರು ಸಾಯಿಸಿರಬಹುದು. ಹೌದು, ಯಹೂದಿಗಳು ಅವರ ಧಾರ್ಮಿಕ ಮುಖಂಡರುಗಳು ಅಪೇಕ್ಷೆ ಪಟ್ಟದ್ದರಿಂದ ಯಹೂದಿಯಾಗಿದ್ದಂಥ ಯೇಸು ಕ್ರಿಸ್ತನನ್ನು ನಾನು ದೇವ ಸಮಾನನು, ನಾನು ದೇವರ ಕುಮಾರನು ಎಂಬುದಾಗಿ ಆತನು ತನ್ನ ಕುರಿತಾಗಿ ಹೇಳಿಕೊಂಡದರಿಂದ ಯಹೂದಿಗಳು ಯೇಸುವನ್ನು ಹಗೆ ಮಾಡಿ ಯಹೂದಿಗಳು ರೋಮರ ಮೂಲಕವಾಗಿ ಯೇಸುವನ್ನು ಶಿಲುಬೆಗೆ ಹಾಕಿರಬಹುದು. ಆದರೆ ಯೇಸುವನ್ನು ಶಿಲುಬೆಗೆ ಹಾಕಿದವರು ಕೇವಲ ರೋಮದವರು ಮಾತ್ರವಲ್ಲ, ಅಥವಾ ಯಹೂದಿಗಳು ಮಾತ್ರವಲ್ಲ, ಅಥವಾ ಇನ್ಯಾರು ಕೂಡ ಅಲ್ಲ, ನಾನು ಮತ್ತು ನೀವು ಎಂಬುದನ್ನು ಒಪ್ಪಿಕೊಳ್ಳುವುದಕ್ಕೆ ನಮಗೆ ಮನಸ್ಸಿರಬೇಕು. ಬೈಬಲ್ ನಮಗೆ ಹೇಳುತ್ತದೆ, ಮನುಷ್ಯರಾದ ನಮ್ಮೆಲ್ಲರ ದ್ರೋಹವನ್ನು, ಮನುಷ್ಯರಾದ ನಮ್ಮೆಲ್ಲರ ಪಾಪವನ್ನು ಒಬ್ಬ ಯಜ್ಞದ ಪಶುವಿನ ಹಾಗೆ, ಒಬ್ಬ ಯಜ್ಞದ ಕುರಿಯ ಹಾಗೆ ಯೇಸು ಕ್ರಿಸ್ತನ ಮೇಲೆ ನೀತಿವಂತನಾದ ಸೃಷ್ಟಿಕರ್ತ ದೇವರು ಹಾಕಿದನು. ನಮಗೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಯೇಸುವನ್ನು ತಂದೆಯಾದ ದೇವರು ಅಥವಾ ಸೃಷ್ಟಿಕರ್ತನಾದ ದೇವರು ಶಿಲುಬೆಯಲ್ಲಿ ಸಾಯಿಸುವುದು ಅದು ದೇವರ ಚಿತ್ತವಾಗಿತ್ತು. ಇಲ್ಲದಿದ್ದರೆ ನಮಗೆ ಪಾಪದಿಂದ ಮೋಕ್ಷ ಸಿಗ್ತಿರಲಿಲ್ಲ, ನಮಗೆ ನರಕದಿಂದ ವಿಮೋಚನೆಯಾಗುತ್ತಿರಲಿಲ್ಲ, ನಮಗೆ ನಮ್ಮ ಕೆಟ್ಟ ನಡತೆಯಿಂದ, ನಮ್ಮ ಮೂಢನಂಬಿಕೆಗಳಿಂದ, ಸೈತಾನನ ವಶದಿಂದ ನಮಗೆ ಬಿಡುಗಡೆ ಆಗುತ್ತಿರಲಿಲ್ಲ. ದೇವರ ವಚನ ಅದೇ ಹೇಳುವುದು, ನಮ್ಮೆಲ್ಲರ ದೋಷ ಫಲವನ್ನು ಯೇಸು ಅನುಭವಿಸಿದನು, ನಮ್ಮೆಲ್ಲರ ಪಾಪಗಳಿಗೆ ಶಿಕ್ಷೆ ಯೇಸು ಶಿಲುಬೆಯಲ್ಲಿ ಅನುಭವಿಸಿದನು. ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಕ್ಷಮಿಸಿದ್ದಾನೆ. ಆದರೆ ಈ ಕ್ಷಮಾಪಣೆ ನಮ್ಮದಾಗಬೇಕಾದರೆ, ನಾವು ಅನುಭವಿಸಿಕೊಳ್ಳಬೇಕಾದರೆ, ನಾವು ನಂಬಿಕೆಯಿಂದ ದೇವರು ಕೊಡುವ ಈ ಕ್ಷಮಾಪಣೆಯನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ಅದನ್ನು ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಳ್ಳುವಾಗ ಅದು ನಮಗೆ ಅನುಭವ ಆಗುತ್ತದೆ. ನಾವು ದೇವರ ಪ್ರೀತಿಯಲ್ಲಿ ನಾವು ಯಾವಾಗಲೂ ನಲಿದಾಡುವುದಕ್ಕೆ, ಸಂತೋಷ ಪಡುವುದಕ್ಕೆ, ದೇವರ ಕ್ಷಮಾಪಣೆಯಲ್ಲಿ ನಾವು ಯಾವಾಗಲೂ ಸಂತೋಷ ಪಡುವುದಕ್ಕೆ ಸಾಧ್ಯ ಮಿತ್ರನೇ. ಎಂಥ ಶ್ರೇಷ್ಠವಾದ ಒಂದು ಭಾಗ್ಯ ಇದು. ಇದಕ್ಕೆ ನಾವು ಏನು ಮಾಡಬೇಕಾಗಿಲ್ಲ, ಒಂದು ಕಾಸು ಕೂಡ ದೇವರಿಗೆ ನಾವು ಕ್ಷಮಾಪಣೆಗೋಸ್ಕರ ಖರ್ಚು ಮಾಡಬೇಕಾಗಿಲ್ಲ, ಒಂದು ತೀರ್ಥಯಾತ್ರೆ ಕೂಡ ನಾವು ದೇವರ ಕ್ಷಮಾಪಣೆಗೋಸ್ಕರ ನಾವು ಮಾಡಬೇಕಾಗಿಲ್ಲ, ನಾವು ಎಲ್ಲಿಯೂ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ, ನಾವು ಯಾವ ದೇಶಗಳಿಗೂ ನಾವು ಹೋಗಿ ಖರ್ಚು ಮಾಡಿ ದೇವರ ಕ್ಷಮಾಪಣೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡೋದೂ ಬೇಕಾಗಿಲ್ಲ. ಯಾಕಂದರೆ ದೇವರು ಉಚಿತಾರ್ಥ ವರವಾಗಿ ರೋಮಾಪುರದವರಿಗೆ ಬರೆದ ಪತ್ರ ಎಂಬ ಪತ್ರದಲ್ಲಿ ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ, ದೇವರು ಉಚಿತವಾದ ವರವಾಗಿ, ಅದು ಪುಕ್ಸಟ್ಟೆಯಾಗಿ. ನಾನೊಂದು ಒಂದು ಕತೆ ಕೇಳಿಸ್ಕೊಂಡಿದ್ದೀನಿ. ಒಂದು ಫ್ಯಾಕ್ಟ್ರಿಯಲ್ಲಿ 3 ಜನರಿಗೂ ತಮ್ಮ ಕೆಲಸ ಕಳ್ಕೊಂಡಿತ್ತು. ಅದು ಹೇಗಂದರೆ, ಒಬ್ಬನು ತಡವಾಗಿ ಬಂದ, ಅವನಿಗೆ ಕೆಲಸ ಹೋಯಿತು. ಇನ್ನೊಬ್ಬನು ಏನೋ ಕದ್ದ, ಆದ ಕಾರಣ ಅವನಿಗೂ ಕೆಲಸ ಹೋಯಿತು. ಇನ್ನೊಬ್ಬನು ಆ ಒಂದು ಕಂಪನಿಯ ಮಾಲಕರ ಮೇಲೆ ಅವನು ಏನೋ ಅಪವಾದ ಹೇಳಿದ, ಆದ ಕಾರಣ ಅವನಿಗೂ ಕೆಲಸ ಹೋಯಿತು. ಹೀಗೆ 3 ಕೆಲಸ ಹೋಯಿತು. ಇದು ಮುಖ್ಯವಾದ ವಿಷಯ. ಅವರು 3 ಮಾಡಿದ್ದ ಕೆಲಸ ಬೇರೆ ಇರಬಹುದು, ಆದರೆ ಅವರಿಗೆ ಸಿಕ್ಕಿದ್ದ ಪಾಲು ಒಂದೇ. 3 ಕೆಲಸ ಕಳ್ಕೊಂಡ್ರು 3 ಕೂಡ. ಈಗ ಅದೇ ರೀತಿಯಾಗಿ ಇವತ್ತು ಅನೇಕರು ದೇವರ ಮುಂದೆ, ಪರಿಶುದ್ಧನಾದ ದೇವರ ಮುಂದೆ ಹೇಳ್ತಾ ಇದ್ದಾರೆ, ನನಗೆ ನಿನ್ನ ಪಾಪ ಪರಿಹಾರ ಹೇಗೆ ಆಗೋದು ಸಾಧ್ಯ? ದೇವರು ಇನ್ನೊಬ್ಬನ ಮೇಲೆ ಅಪರಾಧಿಯಾಗಿ ಸಾಯಿಸಿದ್ದಕ್ಕೆ ನನಗೇನಾಗಬೇಕು? ನನಗೆ ಆ ಪಾಪ ಬೇಡ, ಆ ಪಾಪ ಪರಿಹಾರ ಬೇಡ, ಆ ಕ್ಷಮಾಪಣೆ ಬೇಡ, ಪುಕ್ಸಟ್ಟೆ ನನಗೆ ಬೇಡ, ಉಚಿತವಾಗಿ ನನಗೆ ಬೇಡ. ಕೆಲವರು ಹೇಳ್ತಾರೆ ಹಾಗೆ. ಇನ್ನು ಕೆಲವರು ಹೇಳ್ತಾರೆ, ದೇವರು ಖಂಡಿತ ನನ್ನ ಕ್ಷಮಿಸುವುದೇ ಇಲ್ಲ.
ಇನ್ನು ಕೆಲವರು ಹೇಳ್ತಾನೆ, ನೋ 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 ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಲೇಬೇಕು, ಆದ ಕಾರಣ ನಾನು ನರಕ ಹೋಗ್ತೀನಿ. ಒಮ್ಮೆ ನಾನು ಒಬ್ಬರಿಗೆ ಯೇಸು ಸ್ವಾಮಿಯ ವಿಷಯವಾಗಿ ಹೇಳುವಾಗ ಅವರು ಹೇಳಿದರು, ನಾನು ತಪ್ಪು ಮಾಡಿದೇನ್ರಿ, ನಾನು ಅದಕ್ಕೆ ನರಕ ಹೋಗ್ತೇನ್ರಿ, ನಿಮಗೇನಾಗಬೇಕು? ಹೀಗೆ ಹೇಳುವವ್ರನ್ನು ನಾನು ಯಾವತ್ತೂ ಕೇಳಿಸ್ಕೊಂಡಿಲ್ಲ. ಅದು ಅವತ್ತು ನಾನು ಬಹಳ ನನಗೆ ಆಶ್ಚರ್ಯ. ನಾನು ಅವಾಗ ತುಮಕೂರಿನಲ್ಲಿ ಇದ್ದೆ. ಒಬ್ಬರಿಗೆ ನಾನು ದೇವರ ವಿಷಯ ಹೇಳುವಾಗ, ದೇವರು ಪ್ರೀತಿ ಮಾಡುತ್ತಾನೆ, ನೀವು ನರಕ ಹೋಗಲೇಬಾರದು, ನೀವು ಪರಲೋಕ ಸೇರಬೇಕು, ದೇವರ ಮನೆಗೆ ನೀವು ಸೇರಬೇಕು ಎಂಬುದಾಗಿ ದೇವರ ಪ್ರೀತಿಯ ಬಗ್ಗೆ ಅವರಿಗೆ ಹೇಳುವಾಗ ಅವರು ಹೇಳಿದರು, ಏನ್ರೇ ನರಕ ದೇವರು ತಾನೇ ಮಾಡಿದ್ದು? ಹೌದು, ದೇವರು ಮಾಡಿದ ನರಕದಲ್ಲಿ ನಾವು ಹೋಗಬೇಕಂತಾನೆ ದೇವರು ಮಾಡಿರುವುದು. ನರಕದಲ್ಲಿ ಮನುಷ್ಯರು ಹೋಗದಿದ್ದರೆ ಅದು ಖಾಲಿ ಆಗುತ್ತೆ ನೋಡ್ರಿ. ಅದಕ್ಕೆ ಕೆಲವರಾದ್ರಲ್ಲಿ ಹೋಗಬೇಕು. ನಾನು ಅಂಥ ಭಯಂಕರವಾದ ಮಹಾಪಾಪಿ ಆದ ಕಾರಣ ನಾನು ನರಕ ಹೋಗ್ತೀನಿ. ನಿಮಗೆ ಯಾಕೆ ಕಷ್ಟ? ನೀವು ಯಾಕೆ ಈ ರೀತಿಯಾಗಿ ನನಗೆ ಹೇಳ್ತೀರಿ ಎಂಬುದಾಗಿ ಅವರು ಹೇಳಿದರು. ನಾನು ಹೇಳಿದೆ, ದೇವರು ನರಕ ನಮಗೋಸ್ಕರ ಸೃಷ್ಟಿ ಮಾಡಲಿಲ್ಲ. ದೇವರು ನರಕ ಸೃಷ್ಟಿ ಮಾಡಿದ್ದು ಮನುಷ್ಯರ ವೈರಿಯಾದ, ದೇವರ ವೈರಿಯಾದ ಸೈತಾನನಿಗೋಸ್ಕರ, ಮತ್ತು ಅವನ ಮಾತಿನಂತೆ ಈ ಲೋಕದಲ್ಲಿ ಮನುಷ್ಯರ ತಲೆ ಕೆಡಿಸಿ ಮೂಢನಂಬಿಕೆಯಲ್ಲಿ ಅವರನ್ನು ಮಗ್ನರನ್ನಾಗಿ ಮಾಡಿಸಿ ಪಾಪವನ್ನು ಮಾಡುವುದಕ್ಕೆ ಪ್ರೇರೇಪಿಸುವಂಥ ಕೋಟಿಗಟ್ಟಲೆ ದೇವದೂತರುಗಳಿದ್ದಾರೆ, ಅಥವಾ ದೇವರ ಸಾನ್ನಿಧ್ಯದಿಂದ ಬಿದ್ದು ಹೋದಂಥ, ಸೈತಾನ್ನ ಬಾಲ ಹಿಡಿದಂಥ ಅಥವಾ ಸೈತಾನ್ನ ಹಿಂದೆ ಹೋದಂಥ ಕೋಟಿಗಟ್ಟಲೆ ದೂತರಿದ್ದಾರೆ. ಬಿದ್ದು ಹೋದ ದೂತರುಗಳು, ದೆವ್ವಗಳು, ಅವುಗಳಿಗೋಸ್ಕರವಾಗಿ ಸೃಷ್ಟಿ ಮಾಡಿದೆ ಈ ನರಕ. ಈ ನರಕ ಸೃಷ್ಟಿ ಮಾಡೋದು ಮನುಷ್ಯರಿಗೋಸ್ಕರವಲ್ಲ. ಯಾಕಂದರೆ ಮನುಷ್ಯರು ನನ್ನನ್ನು ನಿಮ್ಮನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾನೆ ದೇವರು. ನಾವು ನರಕ ಹೋಗಬಾರದು. ನಾವು ನರಕ ಹೋಗುವುದಕ್ಕಾಗಿ ಎಲ್ಲ ದೇವರು ನರಕ ಸೃಷ್ಟಿ ಮಾಡಿದ್ದು. ಜೈಲಿರುವುದು ಕಾನೂನು ಮೀರಿದವರಿಗೆ. ಆದರೆ ಕಾನೂನು ನಾನು ಮೀರಿದ್ದೇನೆ, ನಾನು ಮಾಡಿ ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕು, ನಾನು ಅದಕ್ಕೆ ಪ್ರಾಯಶ್ಚಿತ್ತ ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಅವನನ್ನು ಬಿಡಿಸ್ತಾನೆ, ಅವನಿಗೆ ಬಿಡುಗಡೆಯಾಗ್ತದೆ. ಅದೇ ರೀತಿಯಲ್ಲಿ ಕಾನೂನು ಮೀರಿದವರಿಗೋಸ್ಕರ ಜೈಲು. ಕಾನೂನು ಅನುಸರಿಸುವುದಾಗಿ ಅಲ್ಲ, ದೇವರ ಕಾನೂನಾಗಿದೆ ಸತ್ಯವೇದ. ಸತ್ಯವೇದ ಅನುಸರಿಸುವವರು ಎಂದಿಗೂ ನರಕ ಸೇರಲ್ಲ. ಅವರು ದೇವರ ಮನೆಯಾದ ಸ್ವರ್ಗ ಲೋಕದಲ್ಲಿ ನಿತ್ಯ ಕಾಲಕ್ಕೂ ದೇವರ ಜೊತೆಯಲ್ಲಿ ವಾಸ ಮಾಡುತ್ತಾರೆ. ಅವರಿಗೋಸ್ಕರವಾಗಿ, ಹೌದು, ದೇವರು ನಮ್ಮನ್ನು ಕ್ಷಮಿಸುವುದು ತನ್ನ ಮಗನಾದ ಯೇಸು ಕ್ರಿಸ್ತನ ಶಿಲುಬೆಯ ಯಜ್ಞದ ಮೂಲಕ. ಈ ಯಜ್ಞವನ್ನು ಯಾರು ನಂಬುತ್ತಾರೋ, ಈ ಯಜ್ಞವನ್ನು ಯಾರು ಅರಿಕೆ ಮಾಡಿಕೊಳ್ಳುತ್ತಾರೋ, ಈ ಯಜ್ಞವನ್ನು ಯಾರು ನಂಬಿಕೆಯಿಂದ ತಮ್ಮ ಆತ್ಮದೊಳಗೆ ಸ್ವೀಕಾರ ಮಾಡಿಕೊಳ್ಳುತ್ತಾರೋ ಅವರಿಗೆ. ಯೆಶಾಯನ ಗ್ರಂಥದಲ್ಲಿ ದೇವರು ಹೇಳ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಗೆ ಇದ್ದರು, ಅಥವಾ ಅಷ್ಟು ಕಿರುಮಂಚಿಯಾಗಿದ್ದರು, ಅಷ್ಟು ಘೋರವಾದ ಬಣ್ಣವುಳ್ಳದಾಗಿದ್ದರು, ಅಷ್ಟು ಭಯಂಕರವಾದ ರಕ್ತದ ಬಣ್ಣ ಒಂದು ವೇಳೆ ತೊಳೆದರೂ ಹೋಗಬಹುದು, ಆದರೆ ಅದರ ಕರೆ ಹೋಗಲ್ಲ, ಆ ಒಂದು ಗುರುತು ಹೋಗಲ್ಲ. ಅಷ್ಟು ಭಯಂಕರವಾದದ್ದು ರಕ್ತದ ಕಲೆ. ಆದರೂ ದೇವರು ಹೇಳುತ್ತಾನೆ, ಅಷ್ಟು ಭಯಂಕರವಾಗಿದ್ದರೂ ಸರಿ, ನಾನು ಉಣ್ಣೆಯಂತೆ, ಅದು ಹಿಮದಂತೆ ಬೆಳ್ಳಗಾಗಿ ಮಾಡುವುದಕ್ಕೆ ಶಕ್ತನು. ಪರಿಶುದ್ಧನಾದ ದೇವರ ಸನ್ನಿಧಿಯಲ್ಲಿ ಪಾಪದ ಕಲೆ ಯಾವತ್ತೂ ಉಳಿಯಲ್ರಿ. ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಪಾಪದ ಕರೆಯನ್ನು ತೆಗೆದುಹಾಕುತ್ತದೆ. ಆದರೆ ಯೇಸುವೆ, ನನ್ನ ಪಾಪ ಕ್ಷಮಿಸಿರಿ, ದೇವರೇ ನನ್ನನ್ನು ಪರಿಶುದ್ಧ ಮಾಡಿರಿ ಎಂಬುದಾಗಿ ಇವತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ಮುಂದೆ ಕ್ಷಮೆಯಾಚನೆ ಮಾಡುವುದಕ್ಕೆ ನಿಮಗೆ ಮನಸ್ಸಿದೆಯಾ? ದೇವರು ನಿಮ್ಮನ್ನು ಕ್ಷಮಿಸ್ತಾನೆ. ಹೆಚ್ಚಿನ ಮಾಹಿತಿಗೋಸ್ಕರ ಸ್ಕ್ರೀನ್ನಲ್ಲಿ ಕಂಡುಬರುವಂಥ ನಂಬರಿಗೆ ಫೋನ್ ಮಾಡಿರಿ, ನಿಮಗೆ ಹೆಚ್ಚಿನ ವಿಷಯ ನಾನು ತಿಳಿಸ್ತೇನೆ. ನಮ್ಮ ಜೊತೆಯಲ್ಲಿ ಆರಾಧನೆ ಮಾಡುವುದಕ್ಕೆ, ದೇವರ ವಚನವನ್ನು ಸತ್ಯವೇದನ್ನು ಕಲಿಯುವುದಕ್ಕೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಗ್ಲೋರಿಯಸ್ ಚರ್ಚ್ ಇನ್ ಇಂಡಿಯಾ ಸಭೆಗೆ ಸೇರಿ ದೇವರ ವಚನವನ್ನು ಹೆಚ್ಚಾಗಿ ಕಲಿತು ದೇವರ ಆತ್ಮನ ನಡೆಸುವಿಕೆಯಿಂದ ದೇವರನ್ನು ಆರಾಧಿಸಿ ದೇವರಿಗೋಸ್ಕರ ಜೀವಿಸುವಂತೆ ದೇವರ ನಾಮದಲ್ಲಿ ಪ್ರೀತಿಯಿಂದ ನಾನು ನಿಮ್ಮನ್ನು ಕರೆಯುತ್ತೇನೆ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.